Hello everyone, welcome our education channel We Learn Together. ಈ ವಿಡಿಯೋದಲ್ಲಿ ಸಮಾಜ ವಿಜ್ಞಾನ 9ನೇ ತರಗತಿಯ ಸಮಾಜ ವಿಜ್ಞಾನದ 150 ಪ್ರಶ್ನೋತ್ತರಗಳ ಸಂಪೂರ್ಣ ಸರಣಿಯ ಭಾಗ 2 ನೋಡ್ತಾ ಹೋಗೋಣ. ಅಂದ್ರೆ ಆಲ್ರೆಡಿ ಭಾಗ 1ರಲ್ಲಿ 100 ಪ್ರಶ್ನೆಗಳನ್ನು ನೋಡಿ ಆಗಿತ್ತು. ಇವತ್ತು ನಾವು ಭಾಗ 2 ಅದರ ಸರಣಿ 2 ನೋಡ್ತಾ ಹೋಗೋಣ. ಹೋಲ್ ಆಗಿ TET ಎಕ್ಸಾಮ್ಗೆ ಯಾವೆಲ್ಲ ಕ್ವಶನ್ಗಳನ್ನು ಡೈರೆಕ್ಟ್ ಆಗಿ ಕೇಳ್ತಾರೋ ಅದಕ್ಕೆ ರಿಲೇಟೆಡ್ ಆಗಿ ಡೈರೆಕ್ಟ್ ಆಗಿ ಇರುವಂತಹ ಆನ್ಸರ್ಗಳು, ಯಾವುದೇ MCQ ಮಾದರಿಯ ಪ್ರಶ್ನೆಗಳಲ್ಲ, ಡೈರೆಕ್ಟ್ ಒನ್ ಲೈನರ್ ಆನ್ಸರ್ಗಳು ಇರುವಂಥದ್ದು. ಮ್ಯಾರಥಾನ್ ಕ್ಲಾಸ್ಗಳು ಅಂದ್ರೂ ಸಹ ಇದಕ್ಕೆ ತಪ್ಪಾಗಲ್ಲ. ಈ ರೀತಿಯಾದಂತಹ ವಿಡಿಯೋ ಮಾಡೋದ್ರಿಂದ ಏನಾಗುತ್ತೆ, ಎಲ್ಲ ವಿಷಯಗಳು ಈ ಸಮಾಜ ವಿಜ್ಞಾನ 9ನೇ ತರಗತಿಯ ಎಲ್ಲ ವಿಷಯಗಳು ಒಂದೇ ವಿಡಿಯೋದಲ್ಲಿ ಅಥವಾ ಒಂದೇ ಸರಣಿಯಲ್ಲಿ ನಿಮಗೆ ಸಿಗಲಿಕ್ಕೆ ಸಾಧ್ಯ ಆಗುತ್ತೆ. ಇದರ ಜೊತೆಯಲ್ಲಿ ನಾವು MCQ ಸೀರೀಸ್ಗಳನ್ನ ಮಾಡಿದ್ದೇವೆ, ಅದನ್ನು MCQ ಬಿಡಿಸ್ಲಿಕ್ಕೆ ನೀವು ಯೂಸ್ ಮಾಡ್ಕೊಳ್ಬೋದು. ಲೆಸನ್ ವೈಸ್ ಇಂಪಾರ್ಟೆಂಟ್ ಲೆಸನ್ಗಳನ್ನು ಸಹ ಮಾಡಿದ್ದೇವೆ. ಯಾವೆಲ್ಲ ಲೆಸನ್ಗಳಲ್ಲಿ ಹೆಚ್ಚೆಚ್ಚು ಕ್ವಶನ್ಗಳನ್ನ ಕೇಳ್ತಾರೋ ಅಥವಾ ಹೆಚ್ಚೆಚ್ಚು ಕ್ವಶನ್ಗಳನ್ನ ಕೇಳುವಂತಹ ಸಾಧ್ಯತೆಗಳಿದೆಯೋ ಅಂತಹ ಒಂದಿಷ್ಟು ಲೆಸನ್ಗಳ ವಿಡಿಯೋಗಳನ್ನು ಸಹ ನಾವು ಮಾಡಿದ್ದೇವೆ. ಇನ್ನು ನೆಕ್ಸ್ಟ್ ಲಾಸ್ಟ್ ಮಿನಿಟ್ ರಿವಿಸ್ಗಳನ್ನ ಇನ್ನೇನು ಸ್ಟಾರ್ಟ್ ಮಾಡ್ತಾ ಹೋಗ್ತೇವೆ. ವಿಡಿಯೋವನ್ನ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಅದಕ್ಕೂ ಮೊದಲು ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಅಥವಾ ನಮ್ಮ ಚಾನಲ್ಗೆ ನ್ಯೂ ಯೂಸರ್ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬಟನ್ ಒತ್ತುವ ಮೂಲಕ ನಮಗೆ ನೋಟಿಫೈ ಆಗಿರಿ. ಬನ್ನಿ ನೋಡ್ತಾ ಹೋಗೋಣ. ಆಲ್ರೆಡಿ 100 ಕ್ವಶನ್ಗಳಾಗಿದ್ದು ಈಗ 101ನೇ ಕ್ವಶನ್. ವಿಜಯನಗರ ಕಾಲದ ಅತ್ಯಂತ ಪ್ರಾಚೀನ ದೇವಾಲಯ, ವಿಜಯನಗರ ಕಾಲದಲ್ಲಿ ಸ್ಥಾಪನೆ ಆದಂಥ ಅಥವಾ ವಿಜಯನಗರ ಕಾಲದಲ್ಲಿ ಇದ್ದಂಥ ಅತ್ಯಂತ ಪ್ರಾಚೀನ ದೇವಾಲಯ ಯಾವುದು ಅಂದರೆ ಹಂಪಿಯಲ್ಲಿರುವಂತಹ ವಿರೂಪಾಕ್ಷ ದೇವಾಲಯ. ನೆಕ್ಸ್ಟ್, ಮಹಾನವಮಿ ದಿಬ್ಬವನ್ನು ನಿರ್ಮಿಸಿದವರು ಕೃಷ್ಣದೇವರಾಯ. ಈತ ಮಹಾನವಮಿ ದಿಬ್ಬವನ್ನ ನಿರ್ಮಾಣ ಮಾಡ್ತಾನೆ, ಹಂಪಿಯಲ್ಲಿ ಇರುವಂಥದ್ದು. ನೆಕ್ಸ್ಟ್, ಸೆಮೆಟಿಕ್ ರಿಲಿಜನ್ಗಳನ್ನು ಹೆಸರಿಸಿ. ಯಾವುದನ್ನ ಸೆಮೆಟಿಕ್ ರಿಲಿಜನ್ಗಳು ಅಂತ ಕರೀತಾರೆ? ಯಹೂದಿ, ಪಾರ್ಸಿ, ಕ್ರೈಸ್ತ ಮತ್ತು ಇಸ್ಲಾಂ ಇವುಗಳನ್ನ ಸೆಮೆಟಿಕ್ ರಿಲಿಜನ್ಗಳು ಅಂತ ಕರೆಯುವಂಥದ್ದು. ನೆಕ್ಸ್ಟ್, ಅತಿ ಹಳೆಯ ರಿಲಿಜನ್ ಯಾವುದು? ರಿಲಿಜನ್ ಅಂದ್ರೆ ನಾವು ಕನ್ನಡದಲ್ಲಿ ಮತ ಅನ್ನುವಂತಹ ಅರ್ಥವನ್ನ ಕೊಡುವಂತಹ ಶಬ್ದವನ್ನ ಬಳಸ್ತೇವೆ. ಅತಿ ಹಳೆಯ ರಿಲಿಜನ್ ಯಾವುದು? ಯಹೂದಿ ಅಥವಾ ಜುಡಾಯಿಸಂ. ಯಹೂದಿ ರಿಲಿಜನ್ ಅಥವಾ ಜುಡಾಯಿಸಂ ರಿಲಿಜನ್ ಅನ್ನ ಅತಿ ಹಳೆಯ ರಿಲಿಜನ್ ಅಂತ ಕರೆಯುವಂಥದ್ದು. ಯಹೂದಿ ರಿಲಿಜನ್ನ ಅನುಯಾಯಿಗಳನ್ನು ಏನೆಂದು ಕರೆಯುತ್ತಾರೆ? ಈ ಯಹೂದಿ ರಿಲಿಜನ್ನ ಅನುಯಾಯಿಗಳನ್ನ ಜ್ಯೂಸ್ ಅಂತ ಹೇಳಿ ಕರೀತಾರೆ. ಯಹೂದಿಗಳ ಆದಿಮ ಭಾಷೆ, ಯಹೂದಿಗಳ ಆದಿಮ ಭಾಷೆ ಹಿಬ್ರು ಭಾಷೆ. ಯಹೂದಿಗಳ ದೇವರು ಯಾವೇ ಹೇಳುವಂಥವರು ಯಹೂದಿಗಳ ದೇವರಾಗಿರ್ತಾರೆ. ಯಹೂದಿಗಳ ಮೂಲ ಪುರುಷ ಅಬ್ರಾಹಂ, ಈತ ಯಹೂದಿಗಳ ಮೂಲ ಪುರುಷ. ಯಹೂದಿಗಳ ಪ್ರವಾದಿ ಮೋಸೆಸ್, ಪ್ರವಾದಿ ಮೋಸೆಸ್. ಯಹೂದಿ ಪ್ರವಾದಿ ಅಂದ್ರೆ ಏನು? ಆ ಒಂದು ರಿಲಿಜನ್ನ ಕೆಲವೊಂದಿಷ್ಟು ತತ್ವ ಸಿದ್ಧಾಂತಗಳನ್ನ ಪ್ರಚಾರ ಮಾಡುವಂಥವರು ಅಥವಾ ತತ್ವ ಸಿದ್ಧಾಂತಗಳನ್ನ ತಿಳಿಸುವಂಥವರು, ಜನರಿಗೆ ಹೇಳುವಂಥವ್ರನ್ನ ಪ್ರವಾದಿ ಅಂತ ನಾವು ಕರಿತೇವೆ. ಈಗ ಫಾರ್ ಎಕ್ಸಾಂಪಲ್ ನಾವು ಕ್ರೈಸ್ತ ಧರ್ಮದಲ್ಲಿ ಯೇಸು ಕ್ರಿಸ್ತನನ್ನ ಕ್ರೈಸ್ತ ಧರ್ಮದ ಪ್ರವಾದಿ ಅಂತ ಕರಿತೇವೆ. ಹಾಗೆ ಇಸ್ಲಾಂ ಧರ್ಮದಲ್ಲಿ ನಾವು ಅಲ್ಲೂ ಪ್ರವಾದಿಗಳು ಇರುವಂತೆ ಇಲ್ಲಿ ಯಹೂದಿಗಳ ಪ್ರವಾದಿ ಮೋಸೆಸ್. ಯಹೂದಿಗಳ ಆದಿದೊರೆ ಡೇವಿಡ್ ಅನ್ನುವನ್ನ ಯಹೂದಿಗಳ ಆದಿ ದೊರೆ ಅಂತ ಕರೆಯುವಂಥದ್ದು. ನೆಕ್ಸ್ಟ್, ಯಹೂದಿಗಳಿಗಾಗಿ ದೊಡ್ಡ ದೇವಾಲಯವನ್ನು ಕಟ್ಟಿಸಿದವನು. ಯಹೂದಿಗಳಿಗಾಗಿ ದೊಡ್ಡ ದೇವಾಲಯವನ್ನ ಕಟ್ಟಿಸಿದಂಥವನು ಸಾಲ್ಮನ್ ಅರಸ್. ನೆಕ್ಸ್ಟ್, ಯಹೂದಿಗಳ ರಿಲಿಜನ್ ಗ್ರಂಥದ ಹೆಸರು. ಯಹೂದಿ ರಿಲಿಜನ್ನ ಧರ್ಮ ಗ್ರಂಥದ ಅಥವಾ ಅವರ ರಿಲಿಜನ್ನ ಒಂದು ಪ್ರಸಿದ್ಧ ಗ್ರಂಥ, ಅವರು ನಂಬುವಂತಹ ಗ್ರಂಥ ಅಂದ್ರೆ ಅದು ಟೋರಾ. ನೆಕ್ಸ್ಟ್, ವಿಶ್ವಸಂಸ್ಥೆ ಯಹೂದಿಗಳಿಗೆ ಮಾಡಿಕೊಟ್ಟ ದೇಶ. ವಿಶ್ವಸಂಸ್ಥೆ ಯಹೂದಿಗಳಿಗಾಗಿ ಒಂದು ದೇಶವನ್ನು ಮಾಡಿಕೊಡುತ್ತೆ, ಆ ದೇಶದ ಹೆಸರು ಇಸ್ರೇಲ್. ಇಂಪಾರ್ಟೆಂಟ್ ಇರುವಂತಹ ಒಂದು ಪ್ರಶ್ನೆ. ನೆಕ್ಸ್ಟ್ 114ನೇ ಪ್ರಶ್ನೆ. ಯಹೂದಿಗಳ ಪವಿತ್ರ ಗ್ರಂಥ ಹಿಬ್ರೂ ಬೈಬಲ್ನ ಹೆಸರು. ಯಹೂದಿಗಳ ಪವಿತ್ರ ಗ್ರಂಥ ಹಿಬ್ರೂ ಬೈಬಲ್, ಇದರ ಹೆಸರು ಓಲ್ಡ್ ಟೆಸ್ಟ್ಮೆಂಟ್. ಈ ಒಂದು ಬೈಬಲ್ನಲ್ಲಿ ಓಲ್ಡ್ ಟೆಸ್ಟ್ಮೆಂಟ್ ಮತ್ತು ನ್ಯೂ ಟೆಸ್ಟ್ಮೆಂಟ್ ಹೇಳುವಂಥ 2 ಭಾಗಗಳನ್ನ ನೋಡ್ತೇವೆ. ಇಲ್ಲಿ ಯಹೂದಿಗಳ ಪವಿತ್ರ ಗ್ರಂಥ ಓಲ್ಡ್ ಟೆಸ್ಟ್ಮೆಂಟ್ ಆದರೆ ನ್ಯೂ ಟೆಸ್ಟ್ಮೆಂಟ್ನಲ್ಲಿ ನಾವು ಕ್ರೈಸ್ತ ಧರ್ಮದ ಯೇಸು ಕ್ರಿಸ್ತನ ಬೋಧನೆಗಳನ್ನ ತತ್ವಗಳನ್ನ ನಾವು ಅದರಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ನೆಕ್ಸ್ಟ್, ಓಲ್ಡ್ ಟೆಸ್ಟ್ಮೆಂಟ್ನ 3 ಭಾಗಗಳು: ಕಾನೂನು, ಬರಹ ಹಾಗೂ ಪ್ರವಾದಿ ಮೋಸೆಸರ ಬರಹಗಳು. ಓಲ್ಡ್ ಟೆಸ್ಟ್ಮೆಂಟ್ನ 3 ಭಾಗಗಳಾಗಿದ್ದಾವೆ. ಕಾನೂನು ಬರಹ ಹಾಗೂ ಪ್ರವಾದಿ ಮೋಸೆಸರ ಬರಹಗಳು. ಒಟ್ಟು 2 ಭಾಗಗಳು ಇಲ್ಲಿ ಇರುವಂಥದ್ದು.
ನೆಕ್ಸ್ಟ್, ಪಾರ್ಸಿ ರಿಲಿಜನ್ ಎಲ್ಲಿ ಪ್ರಾರಂಭವಾಯಿತು? ಈ ಪಾರ್ಸಿ ರಿಲಿಜನ್ ಪರ್ಷಿಯಾ ಅಂದರೆ ಇಂದಿನ ಇರಾನ್ ಭಾಗದಲ್ಲಿ, ಇಲ್ಲಿ ಇಂದಿನ ಅದರ ಹೆಸರು ಸಹ ನಾವು ಡಿಸ್ಪ್ಲೇ ಮಾಡ್ತಾ ಇದ್ದೇವೆ. ಪಾರ್ಸಿ ರಿಲಿಜನ್ ಅಂದಿನ ಪರ್ಷಿಯಾ, ಇಂದಿನ ಇರಾನ್ನಲ್ಲಿ ಪ್ರಾರಂಭ ಆಯಿತು. ನೆಕ್ಸ್ಟ್, ಪಾರ್ಸಿ ರಿಲಿಜನ್ನ ಸ್ಥಾಪಕರು ಜರತುಷ್ಟ್ರ. ಇವರು ಪಾರ್ಸಿ ರಿಲಿಜನ್ನ ಸ್ಥಾಪನೆಯನ್ನ ಮಾಡ್ತಾರೆ. ನೆಕ್ಸ್ಟ್, ಪಾರ್ಸಿಯನ್ನರ ಅಥವಾ ಪರ್ಷಿಯನ್ನರ ಪವಿತ್ರ ಗ್ರಂಥ, ಪಾರ್ಸಿ ರಿಲಿಜನ್ ಅವರು ನಂಬುವಂತಹ ಪವಿತ್ರ ಗ್ರಂಥ ಜಂಡ್ ಅವೆಸ್ತಾ ಹೇಳುವಂಥದ್ದು ಪಾರ್ಸಿ ರಿಲಿಜನ್ನರ ಒಂದು ಪವಿತ್ರ ಗ್ರಂಥ ಆಗಿದೆ. ಅವೆಸ್ತಾದಲ್ಲಿರುವಂತಹ ಶ್ಲೋಕ ರೂಪದ ಸಾಹಿತ್ಯ, ಏನು ಭಾರತದ ವೇದಕಾಲದ ನಾಗರಿಕತೆ ಅಂತ ನಾವು ಓದ್ತಾ ಇದ್ವಿ, ಆ ವೇದಕಾಲ ಅಥವಾ ಸಿಂಧು ಈ ಒಂದು ನಾಗರಿಕತೆಯಲ್ಲಿರುವಂತಹ ಶ್ಲೋಕ ಈ ಸಂಹಿತೆಗಳಿಗೂ ಈ ಅವೆಸ್ತಾ ಅಥವಾ ಜಂಡ್ ಅವೆಸ್ತಾ ಪಾರ್ಸಿಯನ್ನರ ಒಂದು ಪವಿತ್ರ ಗ್ರಂಥ ಏನಿದೆ ಅದಕ್ಕೂ ಸಾಮ್ಯತೆಗಳಿದೆ ಅನ್ನುವಂಥದ್ದು ತಿಳಿದು ಬಂದಿದೆ. ಇದರಲ್ಲಿರುವ ಶ್ಲೋಕಗಳ ಸಾಹಿತ್ಯವನ್ನ ಗಾಥ ಅಂತ ಕರಿತೇವೆ. ಪಾರ್ಸಿಯನ್ನರ ದೈವ ಅಹೂರ್ ಮಾಜ್ದಾ, ಪಾರ್ಸಿಯನ್ನರ ದೈವ. ನೆಕ್ಸ್ಟ್, ಕ್ರಿಸ್ತನ ತಂದೆ ತಾಯಿಗಳು ಜೋಸೆಫ್ ಮತ್ತು ಮೇರಿ, ಯೇಸು ಕ್ರಿಸ್ತನ ತಂದೆ ತಾಯಿಗಳು. ಮಸೀಹ ಎಂಬ ಪರಿಕಲ್ಪನೆ ಯಾರದ್ದು? ಈ ಮಸೀಹ ಹೇಳುವಂತಹ ಪರಿಕಲ್ಪನೆಯನ್ನು ತಿಳಿಸಿದಂಥವರು ಜಾನ್ ಹೇಳುವಂತಹ ಒಬ್ಬ ವ್ಯಕ್ತಿ. ನೆಕ್ಸ್ಟ್, ಮಸೀಹ ಎಂದರೆ, ಮಸೀಹ ಎನ್ನುವಂತಹ ಕಲ್ಪನೆ ಜಾನ್ ಹೇಳುವಂತಹ ಒಬ್ಬ ವ್ಯಕ್ತಿಯದ್ದು. ಅದರ ಒಂದು ಅರ್ಥ ಅಥವಾ ಮಸೀಹ ಎಂದರೆ ಮಹಾ ರಕ್ಷಕ, ಕಾಪಾಡುವವನು. ಯೇಸು ಕ್ರಿಸ್ತನ 12 ಜನ ಶಿಷ್ಯರ ಹೆಸರು ಅಂದ್ರೆ 12 ಜನ ಶಿಷ್ಯರನ್ನ ಏನಂತ ಕರಿತಾ ಇದ್ರು? ಅಪೋಸಲ್ಸ್ ಅಂತ ಹೇಳಿ ಕರಿತಾ ಇದ್ರು ಯೇಸುವಿನ 12 ಜನ ಶಿಷ್ಯರನ್ನ. ನೆಕ್ಸ್ಟ್, ಯೇಸುವನ್ನು ಶಿಲುಬೆಗೇರಿಸಿದ ಬೆಟ್ಟ ಗೋಲ್ಗೊಥಾ ಬೆಟ್ಟ, ಮೌಂಟ್ ಕ್ಯಾಲ್ವರಿ ಸಮೀಪದ ಗೋಲ್ಗೊಥಾ ಹೇಳುವಂತಹ ಒಂದು ಬೆಟ್ಟದಲ್ಲಿ ಯೇಸುವನ್ನ ಶಿಲುಬೆಗೇರಿಸಲಾಗುತ್ತೆ. ನೆಕ್ಸ್ಟ್, ಯಾರ ಆಳ್ವಿಕೆಯಲ್ಲಿ ಕ್ರಿಶ್ಚಿಯಾನಿಟಿ ರೋಮನ್ನರ ರಾಜ್ಯ ಮತ ಆಯಿತು? ಚಕ್ರವರ್ತಿ ಕಾನ್ಸ್ಟಂಟೈನ್ನ ಒಂದು ಅವಧಿಯಲ್ಲಿ ಈ ಒಂದು ಕ್ರಿಶ್ಚಿಯಾನಿಟಿ ಹೇಳುವಂಥದ್ದು ರೋಮನ್ನರ ರಾಜ್ಯ ಮತ ಆಯಿತು. ಈ ಕ್ರಿಶ್ಚಿಯಾನಿಟಿ ಪ್ರಾರಂಭವಾಗಿ ಸುಮಾರು 100 ವರ್ಷಗಳ ಅವಧಿಗೂ ಸಹ ಅವಧಿ ಆದರೂ ಸಹ ಅದಕ್ಕೊಂದು ರಾಜ್ಯ ಮತ ಅಥವಾ ಅದಕ್ಕೊಂದು ರಾಜ್ಯದ ಆಸರೆ ಅನ್ನುವಂಥದ್ದು ಸಿಗಲಿಲ್ಲ. ರೋಮನ್ ಚಕ್ರವರ್ತಿ ಕಾನ್ಸ್ಟಂಟೈನ್ನ ಕಾಲದಲ್ಲಿ ಈ ಒಂದು ಕ್ರಿಶ್ಚಿಯನ್ ಮತವನ್ನ ಅಥವಾ ಧರ್ಮವನ್ನ ರಾಜ್ಯ ಮತವನ್ನಾಗಿ ಮಾಡಿಕೊಳ್ಳಾಯಿತು. ಎರಡನೇ ಏಸು ಎಂದು ಪ್ರಸಿದ್ಧನಾದ ಅಪೋಸಲ್, ಎರಡನೇ ಏಸು ಅಂತ ಹೇಳಿ ಯಾವ ಏಸುವಿನ ಶಿಷ್ಯ ಪ್ರಸಿದ್ಧಿಯನ್ನ ಪಡೆದಿದ್ದಾನೆ? ಸಂತ ಪಾಲ್. ಸಂತ ಪಾಲ್ನನ್ನು ಎರಡನೇ ಏಸು ಅಂತ ಕರೀತಾರೆ. ನೆಕ್ಸ್ಟ್, ಗುರ್ಜರ ಪ್ರತಿಹಾರರ ಸ್ಥಾಪಕ. ಗುರ್ಜರ ಪ್ರತಿಹಾರರು ಅಂದ್ರೆ ರಜಪೂತರ ಅರಸರು. ರಜಪೂತರ ಅರಸರಲ್ಲಿ ಬರುವಂಥದ್ದು ಗುರ್ಜರ ಪ್ರತಿಹಾರರಾಗಿರ್ಬೋದು, ಪಾರಮಾರರಾಗಿರ್ಬೋದು, ಸೋಲಂಕಿಯರಾಗಿರ್ಬೋದು, ಚಂದೇಲರಾಗಿರ್ಬೋದು, ಚೌಹಾಣರಾಗಿರ್ಬೋದು, ಇವೆಲ್ಲ ಸಹ ಈ ರಜಪೂತ ಪ್ರಮುಖ ರಾಜಮನೆತನಗಳು. ಇದರಲ್ಲಿ ಗುರ್ಜರ ಪ್ರತಿಹಾರರ ಸ್ಥಾಪಕ ಹರಿಶ್ಚಂದ್ರ. ನೆಕ್ಸ್ಟ್, ಅರಬ್ಬರ ಆಕ್ರಮಣವನ್ನು ಎದುರಿಸಿದಂತಹ ಗುರ್ಜರ ಪ್ರತಿಹಾರರ ದೊರೆ ಯಾರು? ನಾಗಭಟ್ಟ. ಈತ ಅರಬ್ಬರ ಆಕ್ರಮಣವನ್ನ ಎದುರಿಸ್ತಾನೆ. ಈತನ ಅವಧಿಯಲ್ಲಿ ಅರಬ್ಬರು ಭಾರತದ ಮೇಲೆ ಆಕ್ರಮಣವನ್ನ ಮಾಡ್ತಾರೆ, ಅದನ್ನ ಎದುರಿಸ್ತಾನೆ ಈತ. ನೆಕ್ಸ್ಟ್, ಅರಬ್ ಪ್ರವಾಸಿಗರಾದ ಸುಲೈಮಾನ್ ಮತ್ತು ಅಲ್ ಮಸೂದ್ ಗುರ್ಜರ ಪ್ರತಿಹಾರರ ಈ ಅರಸನ ಆಸ್ಥಾನಕ್ಕೆ ಭೇಟಿ ನೀಡಿದ್ರು. ಅಂದ್ರೆ ಅರಬ್ ಪ್ರವಾಸಿಗರಾದ ಸುಲೈಮಾನ್ ಮತ್ತು ಅಲ್ ಮಸೂದ್ ಇವರು ಭಾರತಕ್ಕೆ ಭೇಟಿಯನ್ನ ನೀಡಿದಂತಹ ಸಂದರ್ಭದಲ್ಲಿ ಭಾರತದಲ್ಲಿ ರಜಪೂತರ ಗುರ್ಜರ ಪ್ರತಿಹಾರರು ಆಳ್ವಿಕೆಯನ್ನ ಮಾಡ್ತಾ ಇದ್ರು. ಆ ಅರಸ ಮಿಹಿರ ಭೋಜನ ಆಸ್ಥಾನಕ್ಕೆ ಭೇಟಿಯನ್ನ ನೀಡಿರ್ತಾರೆ. ನೆಕ್ಸ್ಟ್, ಗಹಡ್ವಾಲರ ಸ್ಥಾಪಕ ಚಂದ್ರದೇವ. ಗಹಡ್ವಾಲರ ಸ್ಥಾಪಕ, ಗುರ್ಜರ ಪ್ರತಿಹಾರ ಸ್ಥಾಪಕ ಹರಿಶ್ಚಂದ್ರ, ಹಾಗೆ ಗಹಡ್ವಾಲರ ಸ್ಥಾಪಕ ಚಂದ್ರದೇವ. ನೆಕ್ಸ್ಟ್, ಪಾರಮಾರರ ಸ್ಥಾಪಕ ಉಪೇಂದ್ರ ಕೃಷ್ಣರಾಜ. ಪಾರಮಾರರ ಸ್ಥಾಪಕ, ಅವರ ರಾಜಧಾನಿ ಧಾರಾ ನಗರ ಆಗಿತ್ತು. ಪಾರಮಾರರ ಸ್ಥಾಪಕ ಉಪೇಂದ್ರ ಕೃಷ್ಣರಾಜ, ರಾಜಧಾನಿ ಧಾರಾನಗರ. ನೆಕ್ಸ್ಟ್, ರಾಷ್ಟ್ರಕೂಟರ ಎರಡನೇ ಕೊಟ್ಟಿಗನನ್ನು ಸೋಲಿಸಿ ಅವರ ಮಂಡಳಿಕತ್ವದಿಂದ ಮುಕ್ತನಾದ ಪಾರಮಾರರ ಅರಸ. ಎರಡನೇ ರಾಷ್ಟ್ರಕೂಟರ ಅರಸನಾದಂತಹ ಕೊಟ್ಟಿಗನನ್ನ ಸೋಲಿಸಿ ಅವರ ಒಂದು ಮಂಡಳಿಕತ್ವದಿಂದ ಮುಕ್ತನಾದಂತಹ ಪಾರಮಾರರ ಅರಸ ಶಿಯಾಕ್. ನೆಕ್ಸ್ಟ್, ಎರಡನೇ ತರೈ ಯುದ್ಧದಲ್ಲಿ ಪೃಥ್ವಿರಾಜ್ ಚೌಹಾಣನಿಗೆ ಮೋಸವನ್ನ ಮಾಡಿದವನು. ಜಯಚಂದ್ರ ಎರಡನೇ ಪೃಥ್ವಿರಾಜ್ ಚೌಹಾಣನಿಗೆ
ಪೃಥ್ವಿರಾಜ್ ಚೌಹಾಣನಿಗೆ 2ನೇ ತರೈನ್ ಕದನದಲ್ಲಿ ಮೋಸವನ್ನ ಮಾಡ್ತಾನೆ. ಸೋಲಂಕಿಯರ ಮನೆತನದ ಸ್ಥಾಪಕ, ಮೊದಲನೇ ಮೂಲರಾಜ. ಯಾರ ಆಳ್ವಿಕೆಯ ಕಾಲದಲ್ಲಿ ಮಹಮ್ಮದ್ ಘಜ್ನಿ ಗುಜರಾತಿನ ಸೋಮನಾಥ ದೇವಾಲಯದ ಮೇಲೆ ದಾಳಿಯನ್ನ ಮಾಡ್ತಾನೆ? ಮೊದಲನೇ ಭೀಮಾ ಈ ಒಂದು ಗುರ್ಜರ ಪ್ರತಿಹಾರ ಅಥವಾ ಈ ಒಂದು ಪ್ರಾಂತ್ಯದಲ್ಲಿ ಆಳ್ವಿಕೆಯನ್ನ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಮೊಹಮ್ಮದ್ ಘಜ್ನಿ ಗುಜರಾತಿನ ಪ್ರಸಿದ್ಧ ಸೋಮನಾಥ ದೇವಾಲಯದ ಮೇಲೆ ದಾಳಿಯನ್ನ ಮಾಡಿ ದೇವಾಲಯವನ್ನ ನಾಶಪಡಿಸೋದಲ್ಲದೆ ಅಪಾರ ಸಂಪತ್ತನ್ನ ತೆಗೆದುಕೊಂಡು ಹೋಗ್ತಾನೆ. ದೇಶಿ ನಾಮಮಾಲಾ ನಿಘಂಟನ್ನ ರಚಿಸಿದವರು ಹೇಮಚಂದ್ರನ ದೇಶಿಮಾಲಾ ಅಂತಾನು ಕರೆಯುವಂತಹ ಒಂದು ನಿಘಂಟು ಇದು. ದೇಶಿಮಾಲಾ ಅಂತಾನು ಕರೀತಾರೆ, ದೇಶಿ ನಾಮಮಾಲಾ ಅಂತಾನು ಸಹ ಇದನ್ನ ಕರೆಯುವಂಥದ್ದು. ಹೇಮಚಂದ್ರ ಇದನ್ನ ರಚನೆ ಮಾಡಿರ್ತಾರೆ. ನೆಕ್ಸ್ಟ್, ಮಹಮ್ಮದ್ ಗೋರಿಯನ್ನು ಮೌಂಟ್ ಅಬುವಿನ ಬಳಿ ಸೋಲಿಸಿದವನು. ಮಹಮ್ಮದ್ ಗೋರಿಯನ್ನ ಮೌಂಟ್ ಅಬುವಿನ ಬಳಿ ಸೋಲಿಸಿದಂತಹ ರಾಜ 2ನೇ ಮೂಲರಾಜ. ಸೋಲಂಕಿಯರ 2ನೇ ಮೂಲರಾಜ ಸೋಲಿಸ್ತಾನೆ. ನೆಕ್ಸ್ಟ್, ಹಿಂದೂ ಶಾಹಿ ರಾಜ ಜೈಪಾಲನಿಗೆ ಮುಸ್ಲಿಮರ ವಿರುದ್ಧ ಸೈನಿಕ ನೆರವನ್ನ ನೀಡಿದ ಚಂದೇಲರ ಅರಸ. ಹಿಂದೂ ಶಾಹಿಯಾದಂತಹ ರಾಜ ಜೈಪಾಲನಿಗೆ ಮುಸ್ಲಿಮರ ವಿರುದ್ಧ ಹೋರಾಟವನ್ನ ಮಾಡಲಿಕ್ಕೆ ಸೈನಿಕ ನೆರವನ್ನ ನೀಡ್ತಾನೆ ಚಂದೇಲರ ಅರಸ, ಆತ ಡಂಗ. ನೆಕ್ಸ್ಟ್, ಪದ್ಮಗುಪ್ತ ಹಲಾಯುಧ ಎಂಬ ಕವಿಗಳಿಗೆ ಆಶ್ರಯ ನೀಡಿದ ರಜಪೂತರ ಅರಸ. ಮುಂಜ ಅರಸ ಪದ್ಮಗುಪ್ತ ಅಥವಾ ಮುಂಜ ಅರಸನ ಆಸ್ಥಾನದಲ್ಲಿ ಪದ್ಮಗುಪ್ತ, ಹಲಾಯುಧ ಮುಂತಾದ ಕವಿಗಳು ಇದ್ರು. ನೆಕ್ಸ್ಟ್, ಭೋಜ ಪ್ರಬಂಧ ಕೃತಿಯನ್ನು ಬರೆದವರು ಯಾರು? ಬಲ್ಲಾಳನ ಭೋಜ ಪ್ರಬಂಧ ಅಂತ ಕರೆಯುವಂಥದ್ದು. ನೆಕ್ಸ್ಟ್, ಖುಜುರಾಹೋದ ಕಂಡರಾಯ ಮಹಾದೇವ ದೇವಾಲಯವನ್ನು ಕಟ್ಟಿಸಿದವರು. ಮಧ್ಯಪ್ರದೇಶದ ಖುಜುರಾಹೋದಲ್ಲಿರುವಂತಹ ಕಂಡರಾಯ ದೇವಾಲಯವನ್ನ ಕಟ್ಟಿಸಿದಂಥವರು ಯಾರು? ಚಂದೇಲರು ಈ ದೇವಾಲಯವನ್ನ ಕಟ್ಟಿಸ್ತಾರೆ, ಖುಜುರಾಹೋದಲ್ಲಿರುವಂತಹ ಕಂಡರಾಯ ಮಹಾದೇವ ದೇವಾಲಯವನ್ನ. ನೆಕ್ಸ್ಟ್, ರಜಪೂತರ ಚಿತ್ರಕಲಾ ಶೈಲಿಯ ವಿಧ. ರಾಜಸ್ಥಾನಿ ಶೈಲಿ ಮತ್ತು ಪಹಾರಿ ಶೈಲಿ ಹೇಳುವಂತಹ 2 ಶೈಲಿಯಲ್ಲಿ ಚಿತ್ರಕಲೆಯನ್ನು ಇವರು ಬೆಳೆಸ್ತಿದ್ರು. ಕಾರ್ಕೋಟ ಮನೆತನವನ್ನು ಸ್ಥಾಪಿಸಿದ ರಾಜ ದುರ್ಲಭ ವರ್ಧನನಿಂದ ಈ ಕಾರ್ಕೋಟ ಮನೆತನ ಸ್ಥಾಪನೆಯಾಗುತ್ತೆ. ಕಾಶ್ಮೀರದ ಒಂದು ಪ್ರಸಿದ್ಧ ರಾಜಮನೆತನ ಅಂತ ಈ ಕಾರ್ಕೋಟ ರಾಜಮನೆತನವನ್ನ ಕರೆಯುವಂಥದ್ದು. ಈ ಕಾರ್ಕೋಟ ವಂಶದ ಪ್ರಸಿದ್ಧ ದೊರೆ ಲಲಿತಾದಿತ್ಯ ಮುಕ್ತಾಪೀಡ. ಈತ ಕಾರ್ಕೋಟ ವಂಶದ ಪ್ರಸಿದ್ಧನಾದಂತಹ ಒಬ್ಬ ದೊರೆಯಾಗಿರ್ತಾನೆ. ಲಲಿತಾದಿತ್ಯನ ಕುರಿತಾಗಿ ವಿವರಣೆಗಳಿರುವ ಐತಿಹಾಸಿಕ ಕೃತಿ ಕಲ್ಹಣನ ರಾಜತರಂಗಿಣಿ. ಈ ಲಲಿತಾದಿತ್ಯನ ಕುರಿತಾಗಿ ಅನ್ನೋದಕ್ಕಿಂತ ಹೆಚ್ಚಾಗಿ ಕಾಶ್ಮೀರದ ಇತಿಹಾಸದ ಕುರಿತಾಗಿ ತಿಳಿಸುವಂತಹ, ವೈಜ್ಞಾನಿಕವಾಗಿ ತಿಳಿಸುವಂತಹ ಒಂದು ಕೃತಿ ಇದೆ ಅಂದ್ರೆ ಅದು ಕಲ್ಹಣನ ರಾಜತರಂಗಿಣಿ ಕೃತಿ. ಅದರಲ್ಲಿ ಲಲಿತಾದಿತ್ಯನ ಕುರಿತಾಗಿ, ಲಲಿತಾದಿತ್ಯ ಮುಕ್ತಾಪೀಡನ ಕುರಿತಾಗಿಯೂ ಅನೇಕ ವಿವರಣೆಗಳಿದೆ. ಈ ಕಲ್ಹಣನು ಲಲಿತಾದಿತ್ಯನ ಆಸ್ಥಾನದಲ್ಲಿ ಕವಿಯಾಗಿ ಇರ್ತಾನೆ. ನೆಕ್ಸ್ಟ್, ಕಾಶ್ಮೀರ ಶೈವ ಸಿದ್ಧಾಂತದ ಅತ್ಯಂತ ವೈಭವದ ಕಾಲಘಟ್ಟ. ಕಾಶ್ಮೀರದಲ್ಲಿ ಶೈವ ಸಿದ್ಧಾಂತದ ಅತ್ಯಂತ ವೈಭವದ ಕಾಲಘಟ್ಟ ಅಂದ್ರೆ ಅದು ಕಾರ್ಕೋಟರ ಕಾಲ. ನೆಕ್ಸ್ಟ್, ಕಲ್ಹಣನಿಗೆ ಆಶ್ರಯ ನೀಡಿದ ಕಾರ್ಕೋಟ ವಂಶದ ಅರಸ ಲಲಿತಾದಿತ್ಯ ಮುಕ್ತಾಪೀಡ. ಕಲ್ಹಣನ ಕೃತಿ ರಾಜತರಂಗಿಣಿ ಅಂತ ನಾವು ಈಗಾಗಲೇ ನೋಡಿದ್ದೇವೆ. ರಾಜತರಂಗಿಣಿ ಈ ಕೃತಿಯಲ್ಲಿ ಕಾಶ್ಮೀರದ ಕುರಿತಾಗಿ, ಅದರ ಜೊತೆಯಲ್ಲಿ ಲಲಿತಾದಿತ್ಯ ಮುಕ್ತಾಪೀಡನ ಕುರಿತಾಗಿ ಅನೇಕ ವಿವರಣೆಗಳನ್ನ ನೋಡ್ಲಿಕ್ಕೆ ಸಿಗುತ್ತೆ. ನೆಕ್ಸ್ಟ್, ಗಜ್ನಿಯಲ್ಲಿ ಸ್ವತಂತ್ರ ರಾಜ್ಯವನ್ನು ಸ್ಥಾಪಿಸಿದವನು. ತುರ್ಕಿಯ ಗುಲಾಮನಾದಂತಹ ಅಲಪ್ತಗೀನ್ ಹೇಳುವಂಥವನು ಗಜ್ನಿಯಲ್ಲಿ ಸ್ವತಂತ್ರ ರಾಜ್ಯವನ್ನ ಸ್ಥಾಪನೆ ಮಾಡ್ತಾನೆ. ನೆಕ್ಸ್ಟ್, ಮೊಹಮ್ಮದ್ ಗಜ್ನಿ ಆಶ್ರಯ ನೀಡಿದಂತಹ ಕವಿ. ಯಾವ ಕವಿಗೆ ಮೊಹಮ್ಮದ್ ಗಜ್ನಿ ಆಶ್ರಯವನ್ನ ನೀಡಿರ್ತಾನೆ? ಅಲ್ಬೇರುನಿಗೆ ಮೊಹಮ್ಮದ್ ಗಜ್ನಿ ಆಶ್ರಯವನ್ನ ನೀಡಿರ್ತಾನೆ. ನೆಕ್ಸ್ಟ್, ಅಲ್ಬೇರುನಿ ರಚಿಸಿದ ಗ್ರಂಥ ತಾರಿಕ್ ಉಲ್ ಹಿಂದ್ ಹೇಳುವಂತಹ ಗ್ರಂಥವನ್ನ ಅಲ್ಬೇರುನಿ ರಚಿಸುತ್ತಾನೆ. ಗುಜರಾತಿನ ಪ್ರಸಿದ್ಧ ಸೋಮನಾಥ ದೇವಾಲಯದ ಮೇಲೆ ದಾಳಿ ಮಾಡಿದವನು. ಮೊಹಮ್ಮದ್ ಗಜ್ನಿ ದಾಳಿ ಮಾಡ್ತಾನೆ. ಗುಜರಾತಿನ ಪ್ರಸಿದ್ಧ ದೇವಾಲಯವಾದಂತಹ ಸೋಮನಾಥ ದೇವಾಲಯ 1ನೇ ಭೀಮನ ಕಾಲದಲ್ಲಿ, ಗುಜರಾತ್ನ ರಜಪೂತರ ಅರಸನಾಗಿ ಇರ್ತಾನೆ 1ನೇ ಭೀಮ. ಈತನ ಒಂದು ಅವಧಿಯಲ್ಲಿ ಮೊಹಮ್ಮದ್ ಗಜ್ನಿ ಗುಜರಾತಿನ ಸೋಮನಾಥ ದೇವಾಲಯದ ಮೇಲೆ ದಾಳಿಯನ್ನ ಮಾಡ್ತಾನೆ. ಬಹಮನಿ ರಾಜ್ಯ
ಉಗಮವಾದ ವರ್ಷ 1347ರಲ್ಲಿ ಬಹಮನಿ ರಾಜ್ಯ ಸ್ಥಾಪನೆಯಾಗುತ್ತೆ. ಅದೇ 1336ರಲ್ಲಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗುತ್ತೆ. ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾದಂತಹ ಕಾಲದಲ್ಲಿ ಅವರಿಗೆ ನೇರವಾಗಿ ಒಂದು ವೈರತ್ವವನ್ನು ಹೊಂದಿದ್ದಂಥವರು ಈ ಬಹುಮನಿ ಸುಲ್ತಾನರು ಅಥವಾ ಬಹುಮನಿ ಶಾಹಿ ರಾಜ್ಯಗಳೇನಿರ್ತವೆ ಅವುಗಳು ಆಗಿರುತ್ತೆ. ಬಹುಮನಿ ರಾಜ್ಯವನ್ನ ಸ್ಥಾಪನೆಯನ್ನ ಮಾಡಿದಂಥವ್ರು, ಬಹುಮನಿ ರಾಜ್ಯದ ಸ್ಥಾಪಕ ಅಲ್ಲಾವುದ್ದೀನ್ ಹಸನ್ ಗಂಗು ಬಹುಮನ್ ಶಾ. ಇದನ್ನ ಹೆಸರಾಗಿರುತ್ತೆ ಅಲ್ಲಾವುದ್ದೀನ್ ಹಸನ್ ಗಂಗು ಬಹುಮನ್ ಶಾ ಅನ್ನುವಂಥವನು ಬಹುಮನಿ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾನೆ. ಇನ್ನು ನಾವು ವಿಜಯನಗರ ಸಾಮ್ರಾಜ್ಯಕ್ಕೆ ಬಂದ್ರೆ ಹರಿಹರ ಮತ್ತು ಬುಕ್ಕರು ಈ ವಿಜಯನಗರ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾರೆ. ಮೊದಲು ಒಟ್ಟಾಗಿದ್ದಂತಹ ಬಹುಮನಿ ಸಾಮ್ರಾಜ್ಯ ನಂತರ 5 ಶಾಹಿ ಮನೆತನಗಳಾಗಿ 5 ಭಾಗಗಳಾಗಿ ವಿಂಗಡಣೆಯನ್ನ ಹೊಂದುತ್ತೆ. ಕಲಬುರಗಿಯ ವಿಶಾಲವಾದ ಜಾಮಿಯಾ ಮಸೀದಿಯನ್ನು ಕಟ್ಟಿಸಿದವನು, ಕಲಬುರಗಿಯಲ್ಲಿ ಜಾಮಿಯಾ ಮಸೀದಿಯನ್ನ ಕಟ್ಟಿಸಿದಂಥವನು ಮೊಹಮ್ಮದ್ ಶಾ. ಹಾಗೆ ನೆಕ್ಸ್ಟ್ 156ನೇ ಪ್ರಶ್ನೆ ಇರುವಂಥದ್ದು, ಫಿರೋಜಾಬಾದ್ ಎಂಬ ಹೊಸ ರಾಜಧಾನಿಯನ್ನು ಕಟ್ಟಿ ಅಲ್ಲಿ ನಕ್ಷತ್ರ ವೀಕ್ಷಣೆಯನ್ನ ನಕ್ಷತ್ರ ವೀಕ್ಷಣೆಗೆ ಅವಕಾಶವನ್ನು ನೀಡಿದಂತ ಬಹುಮನಿ ಅರಸ ಫಿರೋಜ್ ಶಾ. ಈತನಿಗೆ ಖಗೋಳ ಶಾಸ್ತ್ರದ ಬಗ್ಗೆ ಹೆಚ್ಚಾಗಿ ಒಲವಿತ್ತು, ಜ್ಞಾನವೂ ಸಹ ಇತ್ತು. ಅದಕ್ಕಾಗಿ ಫಿರೋಜಾಬಾದ್ ಹೇಳುವಂತ ಒಂದು ಹೊಸ ರಾಜಧಾನಿಯನ್ನ ಕಟ್ತಾನೆ. ಅಲ್ಲಿ ನಕ್ಷತ್ರ ವೀಕ್ಷಣೆಗೆ ಒಂದು ಅವಕಾಶವನ್ನ, ವ್ಯವಸ್ಥೆಯನ್ನ, ಪ್ರಯೋಗಾಲಯವನ್ನು, ನಕ್ಷತ್ರ ವೀಕ್ಷಣೆ ವ್ಯವಸ್ಥೆಯನ್ನ ಆತ ಮಾಡ್ತಾನೆ ಫಿರೋಜ್ ಶಾ. ನೆಕ್ಸ್ಟ್, ಮಹಮ್ಮದ್ ಗವಾನನು ಇಸ್ಲಾಂ ಮತಶಾಸ್ತ್ರ ಮತ್ತು ಕಾನೂನನ್ನು ಅಭ್ಯಸಿಸಿದ್ದು. ಮಹಮ್ಮದ್ ಗವಾನ ಈತ ಯಾರಾಗಿರ್ತಾನೆ, ಈ ಏನು ಬಹುಮನಿ ಸಾಮ್ರಾಜ್ಯದ ಒಬ್ಬ ಪ್ರಸಿದ್ಧ ಪ್ರಧಾನಮಂತ್ರಿ ಮಹಮ್ಮದ್ ಗವಾನ್. ಈತ ಇಸ್ಲಾಂ ಮತಶಾಸ್ತ್ರ ಮತ್ತು ಕಾನೂನನ್ನು ಅಭ್ಯಸಿಸಿದ್ದು ಕೈರೋದಲ್ಲಿ, ಇಂದಿನ ಈಜಿಪ್ಟ್ನ ಕೈರೋದಲ್ಲಿ ಈತ ಇಸ್ಲಾಂನ ಮತಶಾಸ್ತ್ರ ಮತ್ತು ಅದರ ಕಾನೂನುಗಳ ಬಗ್ಗೆ ಅಧ್ಯಯನವನ್ನ ಮಾಡಿರ್ತಾನೆ. ಮಹಮ್ಮದ್ ಗವಾನನು ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದು ಯಾರ ಕಾಲದಲ್ಲಿ? ಹುಮಾಯೂನ್ನ ಕಾಲ, ನಿಜಾಮ್ ಶಾ ಹಾಗೂ 3ನೇ ಮಹಮ್ಮದ್ ಶಾ. ಈ 3ರ ಕಾಲದಲ್ಲಿ ಮಹಮ್ಮದ್ ಗವಾನ್ ಪ್ರಧಾನಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸ್ತಾನೆ. ಈ 3ನೇ ಮಹಮ್ಮದ್ ಶಾ ಏನಿರ್ತಾನೆ, ಈತನ ಅವಧಿಯಲ್ಲಿ ಆತನ ಮೇಲೆ ದೋಷಾರೋಪವನ್ನ ಮಾಡಿ ಆತನ ಶಿರಚ್ಛೇದವನ್ನ ಮಾಡಿ ಸಾಯಿಸಲಾಗತ್ತೆ ಮಹಮ್ಮದ್ ಗವಾನನನ್ನ. ನೆಕ್ಸ್ಟ್, ಮಹಮ್ಮದ್ ಗವಾನನು ಕಂಚಿಯ ಮೇಲೆ ದಾಳಿ ಮಾಡಿದ ವರ್ಷ 1481ರಲ್ಲಿ ಕಂಚಿಯ ಮೇಲೆ ದಾಳಿ ಮಾಡ್ತಾನೆ. ಅಲ್ಲಿನ ದೇವಾಲಯಗಳನ್ನ ನಾಶ ಮಾಡ್ತಾನೆ ಮಹಮ್ಮದ್ ಗವಾನನು. ನೆಕ್ಸ್ಟ್, ಬಹಮನಿ 5 ರಾಜ್ಯಗಳು. ನಂತರ ಬಹುಮನಿ ಸಾಮ್ರಾಜ್ಯ ಒಟ್ಟಾಗಿದ್ದಂಥ ಸಾಮ್ರಾಜ್ಯ 5 ರಾಜ್ಯಗಳಾಗಿ ವಿಭಾಗ ಹೊಂದುತ್ತೆ ಅಂತ ನೋಡಿದ್ವಿ. ಯಾವ್ಯಾವುದು ಆ 5 ರಾಜ್ಯಗಳು? ಅಹಮದ್ ನಗರದ ನಿಜಾಮ್ ಶಾಹಿ ಮನೆತನ ಮೊದಲನೇದು, ಹಾಗೆ ವಿಜಯಪುರದ ಆದಿಲ್ ಶಾಹಿ ಮನೆತನ 2ನೇದು, ಬಿರಾರ್ನ ಇಮಾದ್ ಶಾಹಿ ಒಂದು ರಾಜಮನೆತನ 3, ಬೀದರ್ನ ಬರೀದ್ ಶಾಹಿ ರಾಜಮನೆತನ, ಹಾಗೆ ಗೋಲ್ಕೊಂಡದ ಕುತುಬ್ ಶಾಹಿ ಮನೆತನ. ಒಟ್ಟು 5 ರಾಜ್ಯಗಳಾಗಿ 5 ಭಾಗಗಳಾಗಿ ವಿಭಜನೆಯನ್ನು ಹೊಂದುತ್ತೆ ಬಹಮನಿ ರಾಜ್ಯ. ನೆಕ್ಸ್ಟ್, ಆದಿಲ್ ಶಾಗಳ ಶ್ರೇಷ್ಠ ದೊರೆ. ಈ 5ರಲ್ಲಿ ಅತ್ಯಂತ ಪ್ರಸಿದ್ಧಿಯನ್ನ ಪಡೆದಂಥವರು ವಿಜಾಪುರದ ಆದಿಲ್ ಶಾಹಿಗಳು. ಈ ಆದಿಲ್ ಶಾಹಿಗಳಲ್ಲಿ ಶ್ರೇಷ್ಠ ದೊರೆ ಆಗಿದ್ದಂಥವನು 2ನೇ ಇಬ್ರಾಹಿಂ ಆದಿಲ್ ಶಾ. ಈತ ಹಲವಾರು ವಿಷಯಕ್ಕೆ ಶ್ರೇಷ್ಠತೆಯನ್ನು ಪಡೆದಿದ್ದಾನೆ. ಕಾರಣ ಏನು? ಈತ ಕವಿಯಾಗಿದ್ದ, ಹಿಂದೂ ಮಹಿಪತಿ ದಾಸರಿಗೆ ಹಿಂದೂಗಳಿಗೆ ಆಶ್ರಯವನ್ನ ನೀಡಿದ್ದ. ಈತ ರಚಿಸಿದಂತಹ ಗ್ರಂಥದಲ್ಲಿ ಕಿತಾಬ್ ಎ ನವರಸ್ ಏನಿದೆ, ಈ ಗ್ರಂಥದಲ್ಲಿ ಗಣೇಶ ಸರಸ್ವತಿಯ ಒಂದು ಪ್ರಾರ್ಥನೆಯೊಂದಿಗೆ ಗ್ರಂಥವನ್ನ ಪ್ರಾರಂಭ ಮಾಡಿದ್ದ. ಹೀಗೆ ಧರ್ಮ ಸಹಿಷ್ಣುವಾಗಿ ಈತ ಇದ್ದ. 2ನೇ ಇಬ್ರಾಹಿಂ ಆದಿಲ್ ಶಾನು ರಚಿಸಿದಂತಹ ಗ್ರಂಥ ಕಿತಾಬ್ ಎ ನವರಸ್. ನೆಕ್ಸ್ಟ್, ಇಬ್ರಾಹಿಂ ಆದಿಲ್ ಶಾನು ಯಾರ ಪ್ರವಚನದಿಂದ ಆಕರ್ಷಿತನಾಗಿದ್ದನು? ಈತ ಮಹಿಪತಿ ದಾಸರ ಪ್ರವಚನದಿಂದ ಆಕರ್ಷಿತನಾಗಿದ್ದ. ತನ್ನ ಆಸ್ಥಾನದಲ್ಲಿ ಉನ್ನತ ಹುದ್ದೆಯನ್ನು ಸಹ ಮಹಿಪತಿ ದಾಸರಿಗೆ ಈತ ನೀಡಿದ್ದ. ರಾಜ್ಯದಲ್ಲಿದ್ದ 4 ತರಫ್ಗಳನ್ನು 8 ಘಟಕಗಳನ್ನಾಗಿ ವಿಂಗಡಿಸಿದಂಥವನು. ಈ ಕಂದಾಯದ ವಿಭಾಗಕ್ಕೆ ಬಂದ್ರೆ ರಾಜ್ಯದಲ್ಲಿ 4 ತರಫ್ಗಳಿದ್ವು, ಅವುಗಳನ್ನ 8 ಘಟಕಗಳನ್ನಾಗಿ ವಿಂಗಡಣೆಯನ್ನ ಮಾಡ್ತಾನೆ ಆತ ಮಹಮ್ಮದ್ ಗವಾನನು. ನೆಕ್ಸ್ಟ್, ಬಹಮನಿ ಸುಲ್ತಾನರ ಶೈಕ್ಷಣಿಕ ನೀತಿ. ಇಸ್ಲಾಂ ಸಂಸ್ಕೃತಿಯನ್ನ ಬೆಳೆಸುವಂಥದ್ದು. ಬಹಮನಿ ಸುಲ್ತಾನರಲ್ಲಿ ಶಿಕ್ಷಣವನ್ನ ನೀಡುವಂತಹ ಕಾರಣ ಏನಾಗಿತ್ತಂದ್ರೆ ಅಲ್ಲಿ ಜನರಲ್ಲಿ ಇಸ್ಲಾಂ ಸಂಸ್ಕೃತಿಯನ್ನ ಬೆಳೆಸುವಂತಹ ಉದ್ದೇಶವನ್ನ ಹೊಂದಿದ್ರು.
ಮಹಮ್ಮದ್ ಗವಾನನು ಮದರಸಾವನ್ನು ಕಟ್ಟಿದ್ದು. ಬೀದರ್ನಲ್ಲಿ ಮಹಮ್ಮದ್ ಗವಾನು ಮದರಸಾವನ್ನು ಕಟ್ತಾನೆ. ಸುಮಾರು 3 ಅಂತಸ್ತಿನಿಂದ ಕೂಡಿದಂತಹ ಒಂದು ಕಟ್ಟಡ ಇದಾಗಿದೆ. ಬೀದರ್ನ ಮದರಸಾದ ಅಳತೆ. ಬೀದರ್ ಮದರಸಾ 242 ಅಡಿ ಉದ್ದವನ್ನ ಹೊಂದಿತ್ತು, 222 ಅಡಿ ಅಗಲವನ್ನ ಹೊಂದಿತ್ತು, ಹಾಗೆ 56 ಅಡಿ ಎತ್ತರವನ್ನ ಹೊಂದಿತ್ತು ಈ ಬೀದರ್ನ ಮದರಸಾ. ಮಹಮ್ಮದ್ ಗವಾನನು ಇದನ್ನ ಕಟ್ಟುತ್ತಾನೆ. ಗವಾನನು ಈ ಒಂದು ಮದರಸಾವನ್ನ ಸ್ಥಾಪನೆ ಮಾಡ್ತಾನೆ. ಕಾರಣ ಏನು ಅಂದ್ರೆ, ಜನರಲ್ಲಿ ಇಸ್ಲಾಂ ಒಂದು ಏನು ಭಾಷೆ ಆಗಿರಬಹುದು, ಮತ, ಶಾಸ್ತ್ರ, ಕಾನೂನುಗಳ ಬಗ್ಗೆ ಜ್ಞಾನವನ್ನ ಬೆಳೆಸಲಿಕ್ಕಾಗಿ ಇದನ್ನ ಪ್ರಾರಂಭವನ್ನ ಮಾಡ್ತಾನೆ. ಇಲ್ಲಿ ಉನ್ನತ ಶಿಕ್ಷಣವನ್ನ ಕಲಿಯಲಿಕ್ಕೂ ಸಹ ಅವಕಾಶಗಳನ್ನ ನೀಡಲಾಗಿತ್ತು. ಬಹಮನಿ ಸುಲ್ತಾನರ ವಾಸ್ತುಶಿಲ್ಪ ಶೈಲಿ ಇಂಡೋ ಸಾರ್ಸನಿಕ್ ವಾಸ್ತುಶಿಲ್ಪ ಶೈಲಿ. ಈಗ ಆಲ್ರೆಡಿ ನಾವು ದೆಹಲಿ ಸುಲ್ತಾನರ ಕಾಲದಲ್ಲಿ ಇದನ್ನ ನೋಡಾಗಿತ್ತು. ದೆಹಲಿ ಸುಲ್ತಾನರ ವಾಸ್ತುಶಿಲ್ಪ ಶೈಲಿಯನ್ನ ನಾವು ಇಂಡೋ ಇಸ್ಲಾಮಿಕ್ ವಾಸ್ತುಶಿಲ್ಪ ಶೈಲಿ ಅಂತ ಕರಿತೇವೆ. ಹಾಗೆ ಬಹಮನಿ ಸುಲ್ತಾನರಲ್ಲಿ ಇಂಡೋ ಸಾರ್ಸೆನಿಕ್. ನೆಕ್ಸ್ಟ್ ಬರುವಂತಹ ಮೊಘಲರ ವಾಸ್ತುಶಿಲ್ಪ ಶೈಲಿಯಲ್ಲಿ ನಾವು ಇಂಡೋ ಪರ್ಷಿಯನ್ ವಾಸ್ತುಶಿಲ್ಪ ಶೈಲಿ. ಈ 3 ಪ್ರಮುಖ ವಾಸ್ತುಶಿಲ್ಪ ಶೈಲಿಗಳು, ಈ 3 ಒಂದು ಮುಸ್ಲಿಂ ಆಡಳಿತದಲ್ಲಿ ಭಾರತಕ್ಕೆ ಬಂದಂಥವು. ಬಹಮನಿಯರಲ್ಲಿ ಇಂಡೋ ಸಾರ್ಸೆನಿಕ್, ದೆಹಲಿ ಸುಲ್ತಾನರಲ್ಲಿ ಇಂಡೋ ಇಸ್ಲಾಮಿಕ್, ಮೊಘಲರ ಕಾಲದಲ್ಲಿ ಇಂಡೋ ಪರ್ಷಿಯನ್ ವಾಸ್ತುಶಿಲ್ಪ ಶೈಲಿಗಳು ಪರಿಚಯ ಆಗ್ತವೆ. ನೆಕ್ಸ್ಟ್, ಭಾರತದ ಅತ್ಯಂತ ದೊಡ್ಡ ಗುಮ್ಮಟ ವಿಜಯಪುರದ ಗೋಲ್ ಗುಂಬಜ್. ಗೋಲ್ ಗುಂಬಜ್ ಅನ್ನು ನಿರ್ಮಿಸಿದ ಬಹಮನಿ ಅರಸ. ಗೋಲ್ ಗುಂಬಜ್ ಅನ್ನ ಬಹುಮನಿಯ ಅರಸನಾದಂತಹ ಮಹಮ್ಮದ್ ಆದಿಲ್ ಶಾನು ನಿರ್ಮಾಣವನ್ನ ಮಾಡ್ತಾನೆ. 171ನೇ ಪ್ರಶ್ನೆ, ನೂತನ ಸಂವಿಧಾನ ಮೊದಲ ರಚನಾ ಸಭೆ ನಡೆದಿದ್ದು. ನೂತನ ಸಂವಿಧಾನದ ಮೊದಲ ರಚನಾ ಸಭೆ 9 ಡಿಸೆಂಬರ್ 1946ಕ್ಕೆ ನಡೆಯುತ್ತೆ. ಇದು ಮೊದಲ ರಚನಾ ಸಭೆ ಆಗಿರುವಂಥದ್ದು. ಸಂವಿಧಾನ ರಚನಾ ಸಭೆಯ ಹಂಗಾಮಿ ಅಧ್ಯಕ್ಷರು. ಈ 9ನೇ ತಾರೀಕು ಡಿಸೆಂಬರ್ 9, 1946ರಲ್ಲಿ ಮೊದಲ ಸಂವಿಧಾನ ರಚನಾ ಸಭೆ ಏನು ನಡೆಯುತ್ತೆ, ಅಲ್ಲಿ ಹಂಗಾಮಿ ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ ಸಚ್ಚಿದಾನಂದ ಸಿನ್ಹಾ ಅವರು. ಹಾಗೆ ನೆಕ್ಸ್ಟ್, ಸಂವಿಧಾನ ರಚನಾ ಸಭೆಯ ಕಾಯಂ ಅಧ್ಯಕ್ಷರನ್ನಾಗಿ ಮಾಡಿದ್ದು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರನ್ನ. ಹಂಗಾಮಿ ಅಧ್ಯಕ್ಷರಾಗಿ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ಅವರಿದ್ರೆ, ಕಾಯಂ ಅಧ್ಯಕ್ಷರಾಗಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಇರ್ತಾರೆ. ನೆಕ್ಸ್ಟ್, ಕರಡು ಸಮಿತಿಯ ಅಧ್ಯಕ್ಷರು ಡಾಕ್ಟರ್ BR ಅಂಬೇಡ್ಕರ್. ಸಂವಿಧಾನ ರಚನೆಯಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿರ್ತಾರೆ, ಕರಡು ಸಮಿತಿಯ ಅಧ್ಯಕ್ಷರಾಗಿರ್ತಾರೆ. ಹಾಗಾಗಿ ಇವರನ್ನ ಸಂವಿಧಾನ ಶಿಲ್ಪಿ ಅಂತ ಹೇಳಿ ಕರೆಯುವಂಥದ್ದು. ನೆಕ್ಸ್ಟ್, ಸಂವಿಧಾನ ಅಂಗೀಕರಿಸಲ್ಪಟ್ಟ ದಿನ. ಇಲ್ಲಿ ಸಂವಿಧಾನ ಅಂಗೀಕರಿಸಲ್ಪಟ್ಟ ದಿನ, ಸಂವಿಧಾನ ಜಾರಿಗೊಳಿಸಲ್ಪಟ್ಟ ದಿನ ಅಥವಾ ಜಾರಿಯಾದ ದಿನ ಅಂತ 2 ಪ್ರಶ್ನೆಗಳನ್ನ ಕೇಳುವಂತಹ ಚಾನ್ಸಸ್ ಇರುತ್ತೆ. ಅಂಗೀಕರಿಸಲ್ಪಟ್ಟ ದಿನ ನವೆಂಬರ್ 26, 1949 ಆದ್ರೆ ಜಾರಿಗೊಳಿಸಿದ್ದು 26 ಜನವರಿ 1950ರಲ್ಲಿ. ಇಲ್ಲಿ ಅಂಗೀಕರಿಸಲ್ಪಟ್ಟಿದ್ದು ಅಂತ ಕೇಳಿದ್ದಾರೆ. 26 ನವೆಂಬರ್ 1949ರಲ್ಲಿ ಅಂಗೀಕಾರ ಆಗುತ್ತೆ ಸಂವಿಧಾನ. ನೆಕ್ಸ್ಟ್ ಇರುವಂತಹ ಪ್ರಶ್ನೆ ಅದೇ, ಸಂವಿಧಾನ ಜಾರಿಗೆ ಬಂದ ದಿನ. ಸಂವಿಧಾನ ಜಾರಿಗೆ ಬಂದಿದ್ದು 26 ಜನವರಿ 1950ರಲ್ಲಿ ಸಂವಿಧಾನ ಜಾರಿಗೆ ಬರುತ್ತೆ. ನೆಕ್ಸ್ಟ್, ಪ್ರಸ್ತಾವನೆಯನ್ನು ಸಂವಿಧಾನ ರಚನಾ ಸಭೆ ಅಂಗೀಕರಿಸಿದ್ದು. ಪ್ರಸ್ತಾವನೆ ಅಥವಾ ಪೂರ್ವ ಪೀಠಿಕೆ ಅಂತ ನಾವೇನು ಕರಿತೇವೆ, ಭಾರತದ ಪ್ರಜೆಗಳಾದ ನಾವು ಹೇಳುವಂತಹ ಒಂದು ವಾಕ್ಯದಿಂದ ಪ್ರಾರಂಭ ಆಗುತ್ತೆ ಈ ನಮ್ಮ ಪೂರ್ವ ಪೀಠಿಕೆ ಅಥವಾ ಪ್ರಸ್ತಾವನೆ. ಇದನ್ನ ಸಂವಿಧಾನ ರಚನಾ ಸಭೆ ಅಂಗೀಕಾರವನ್ನ ಮಾಡಿದ್ದು 22 ಜನವರಿ 1947ರಲ್ಲಿ. ಈ ಸಂವಿಧಾನದ ಪ್ರಸ್ತಾವನೆಯನ್ನ ಸಂವಿಧಾನ ರಚನಾ ಸಭೆ ಅಂಗೀಕಾರ ಮಾಡುತ್ತೆ. ಸಂವಿಧಾನದ ಪ್ರಸ್ತಾವನೆಯನ್ನು ರಾಜಕೀಯ ಜಾತಕ ಎಂದು ಕರೆದಂಥವರು KM ಮುನ್ಷಿ. ಇವರು ಪ್ರಸ್ತಾವನೆಯನ್ನ, ಪ್ರಿಯಾಂಬಲ್ ಅಥವಾ ಪೂರ್ವ ಪೀಠಿಕೆಯನ್ನ ರಾಜಕೀಯ ಜಾತಕ ಅಂತ ಹೇಳಿ ಕರೀತಾರೆ. ನೆಕ್ಸ್ಟ್, ಸಂವಿಧಾನದ ಪ್ರಸ್ತಾವನೆಗೆ ಸಮಾಜವಾದಿ ಮತ್ತು ಜಾತ್ಯತೀತ ಎಂಬ ಪದವನ್ನು ಎಷ್ಟನೇ ತಿದ್ದುಪಡಿಯ ಮೂಲಕ ಸೇರಿಸಲಾಯಿತು? ಅಂದ್ರೆ ಸಂವಿಧಾನ ಪ್ರಸ್ತಾವನೆ ಜಾರಿಯಾದಂತಹ ಸಂದರ್ಭದಲ್ಲಿ ಈ ಸಮಾಜವಾದಿ ಹೇಳುವಂಥದ್ದಾಗ್ಲಿ, ಜಾತ್ಯತೀತ ಹೇಳುವಂತಾಗ್ಲಿ ಪದ ಇರಲಿಲ್ಲ. 42ನೇ ತಿದ್ದುಪಡಿಯಲ್ಲಿ, ಸಂವಿಧಾನದ 42ನೇ ತಿದ್ದುಪಡಿ 1976ರಲ್ಲಿ ಆಗತ್ತೆ ಈ ತಿದ್ದುಪಡಿ. ಈ ತಿದ್ದುಪಡಿಯ ಮೂಲಕ ಸಮಾಜವಾದಿ ಮತ್ತು ಜಾತ್ಯತೀತ ಹೇಳುವಂತಹ 2 ಪದವನ್ನ ಸಂವಿಧಾನದ ಪ್ರಸ್ತಾವನೆಗೆ ಸೇರಿಸಲಾಗುತ್ತೆ.
ನೆಕ್ಸ್ಟ್, ಸಂವಿಧಾನವು ಮೂಲತಃವಾಗಿ ಹೊಂದಿದ್ದ ಭಾಗ, ಅನುಸೂಚಿ ಮತ್ತು ವಿಧಗಳು ಅಥವಾ ವಿಧಿಗಳು. ಸಂವಿಧಾನ ಜಾರಿಯಾದಂತಹ ಸಂದರ್ಭದಲ್ಲಿ ಜನವರಿ 26, 1950 ಈ ಸಂದರ್ಭದಲ್ಲಿ ಹೊಂದಿದ್ದಂತಹ ಭಾಗ 22 ಭಾಗಗಳನ್ನು ಹೊಂದಿತ್ತು, 8 ಅನುಸೂಚಿಗಳನ್ನು ಹೊಂದಿತ್ತು, ಹಾಗೆ 395 ವಿಧಿಗಳನ್ನು ಸಂವಿಧಾನ ಹೊಂದಿತ್ತು. ಹಾಗೆ ಪ್ರಸ್ತುತ ಸಂವಿಧಾನ ಹೊಂದಿರುವಂತಹ ಭಾಗ, ಅನುಸೂಚಿ, ವಿಧಿ 22 ಭಾಗ ಇದ್ದಿದ್ದು 25 ಭಾಗಗಳಾಗಿದ್ದಾವೆ, 8 ಅನುಸೂಚಿ ಇದ್ದಿದ್ದು 12 ಅನುಸೂಚಿಗಳಾಗಿದ್ದಾವೆ, ಹಾಗೆ 395 ವಿಧಿ ಇದ್ದಿದ್ದು 450ಕ್ಕೂ ಅಧಿಕ ವಿಧಿಗಳು ಈಗ ಪ್ರಸ್ತುತ ನಮ್ಮ ಸಂವಿಧಾನದಲ್ಲಿ ಇರುವಂಥದ್ದು. ಅನೇಕ ತಿದ್ದುಪಡಿಗಳ ಮೂಲಕ ಕೆಲವೊಂದಿಷ್ಟು ವಿಧಿಗಳನ್ನ, ಅನುಸೂಚಿಗಳನ್ನ, ಭಾಗಗಳನ್ನ ಸೇರಿಸಲಾಯಿತು. ನೆಕ್ಸ್ಟ್, ಸಂವಿಧಾನದ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿಯಲ್ಲಿರುವ ವಿಷಯಗಳು. ಕೇಂದ್ರ ಪಟ್ಟಿಯಲ್ಲಿ 100 ವಿಷಯಗಳು ಬಂದರೆ ರಾಜ್ಯ ಪಟ್ಟಿಯಲ್ಲಿ 61 ವಿಷಯಗಳು ಬರುತ್ತೆ, ಸಮವರ್ತಿ ಪಟ್ಟಿಯಲ್ಲಿ 52 ವಿಷಯಗಳು ಬರುತ್ತೆ. ಕೇಂದ್ರ ಪಟ್ಟಿಯಲ್ಲಿರುವ ವಿಷಯಗಳಿಗೆ ಕೇಂದ್ರ ಕಾನೂನು, ನೀತಿ, ಶಾಸನಗಳನ್ನು ಮಾಡಿದ್ರೆ ರಾಜ್ಯ ಪಟ್ಟಿಯಲ್ಲಿರುವಂತಹ ವಿಷಯಗಳಿಗೆ ರಾಜ್ಯ ಮಾಡುತ್ತೆ. ಸಮವರ್ತಿ ಪಟ್ಟಿಯಲ್ಲಿ ಕೇಂದ್ರಕ್ಕೂ ರಾಜ್ಯಕ್ಕೂ ಎರಡಕ್ಕೂ ಸಹ ಅಧಿಕಾರವನ್ನ ನೀಡಲಾಗಿದೆ. ನೆಕ್ಸ್ಟ್, 183ನೇ ಪ್ರಶ್ನೆ, ಮೂಲಭೂತ ಹಕ್ಕುಗಳನ್ನು ಅಳವಡಿಸಲಾದ ಸಂವಿಧಾನದ ಭಾಗ. ಸಂವಿಧಾನದ 3ನೇ ಭಾಗದಲ್ಲಿ ಮೂಲಭೂತ ಹಕ್ಕುಗಳನ್ನು ಅಳವಡಿಸಲಾಗಿದೆ. ಮೂಲಭೂತ ಹಕ್ಕುಗಳ ರಕ್ಷಕ ಅಂತ ಕರೆಯುವಂಥದ್ದು ಸರ್ವೋಚ್ಚ ನ್ಯಾಯಾಲಯವನ್ನ ಮೂಲಭೂತ ಹಕ್ಕುಗಳ ರಕ್ಷಕ ಅಂತ ಹೇಳಿ ಕರೀತಾರೆ. ನೆಕ್ಸ್ಟ್, 185ನೇ ಪ್ರಶ್ನೆ, ಮೂಲಭೂತ ಕರ್ತವ್ಯಗಳು ಸಂವಿಧಾನದ ಯಾವ ಭಾಗದಲ್ಲಿದೆ? ಸಂವಿಧಾನ 4ನೇಯ ಎ ಭಾಗದಲ್ಲಿ 51A ವಿಧಿಯಲ್ಲಿ 11 ಮೂಲಭೂತ ಕರ್ತವ್ಯಗಳಿದ್ದಾವೆ. ಮೂಲಭೂತ ಕರ್ತವ್ಯಗಳು 4ನೇಯ ಎ ಭಾಗದಲ್ಲಿ ಇರುವಂಥದ್ದು, 51ನೇ ಎ ವಿಧಿಯಲ್ಲಿ ಇರುವಂಥದ್ದು, ಒಟ್ಟು 11 ಮೂಲಭೂತ ಕರ್ತವ್ಯಗಳು ಇದೆ. ನೆಕ್ಸ್ಟ್, 11ನೇ ಮೂಲಭೂತ ಕರ್ತವ್ಯವನ್ನು ಸಂವಿಧಾನದಲ್ಲಿ ಅಳವಡಿಸಲಾದ ತಿದ್ದುಪಡಿ. ಸಂವಿಧಾನದ 86ನೇ ತಿದ್ದುಪಡಿಯ ಮೂಲಕ 11ನೇ ಮೂಲಭೂತ ಕರ್ತವ್ಯವನ್ನು ಸಂವಿಧಾನದಲ್ಲಿ ಅಳವಡಿಸಲಾಯಿತು. ನೆಕ್ಸ್ಟ್ ಪ್ರಶ್ನೆ, ರಾಜ್ಯ ನಿರ್ದೇಶಕ ತತ್ವಗಳನ್ನು ಸಂವಿಧಾನದ ಯಾವ ಭಾಗದಲ್ಲಿ ಅಳವಡಿಸಲಾಗಿದೆ? ಸಂವಿಧಾನದ 4ನೇಯ ಭಾಗದಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳನ್ನು ಅಳವಡಿಸಲಾಗಿದೆ. 4ನೇಯ ಎ ಭಾಗದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಅಳವಡಿಸಲಾಗಿದ್ರೆ 4ನೇ ಭಾಗ ತಿಳಿಸುವಂಥದ್ದು ರಾಜ್ಯ ನಿರ್ದೇಶಕ ತತ್ವಗಳನ್ನು. ರಾಜ್ಯ ನಿರ್ದೇಶಕ ತತ್ವಗಳನ್ನು ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ? ಈ ರಾಜ್ಯ ನಿರ್ದೇಶಕ ತತ್ವಗಳನ್ನು ಐರಿಷ್ ಸಂವಿಧಾನದಿಂದ ಅಥವಾ ಐರ್ಲೆಂಡ್ ಸಂವಿಧಾನದಿಂದ ಇದನ್ನ ಪಡೆದುಕೊಳ್ಳಲಾಗಿದೆ, ರಾಜ್ಯ ನಿರ್ದೇಶಕ ತತ್ವಗಳನ್ನು. ನೆಕ್ಸ್ಟ್, 189ನೇ ಪ್ರಶ್ನೆ, ಭಾರತದಲ್ಲಿ ಮತದಾನ ಮಾಡಲು ನಿಗದಿಪಡಿಸಲಾದ ವಯಸ್ಸು. ಭಾರತದಲ್ಲಿ 18 ವರ್ಷವನ್ನ ಮತದಾನಕ್ಕಾಗಿ ನಿಗದಿಪಡಿಸಲಾದಂತಹ ವಯಸ್ಸಾಗಿದೆ. 18 ವರ್ಷ ತುಂಬಿದಂತಹ ಭಾರತೀಯ ಪ್ರಜೆಗಳು ಮತದಾನವನ್ನ ಮಾಡಲಿಕ್ಕೆ ಅರ್ಹರಾಗಿರ್ತಾರೆ. ನೆಕ್ಸ್ಟ್, 190ನೇ ಪ್ರಶ್ನೆ, ಶೋಷಣೆಯನ್ನು ತಪ್ಪಿಸಲು ಕೇಂದ್ರ ಸರ್ಕಾರ ಜಾರಿಗೆ ತಂದ ಕಾಯಿದೆಗಳು. ಕನಿಷ್ಠ ಕೂಲಿ ಕಾಯ್ದೆ, ಇದನ್ನ 1948ರಲ್ಲಿ ಜಾರಿಗೆ ತರುತ್ತೆ. ಮಾನವ ಹಕ್ಕುಗಳ ರಕ್ಷಣಾ ಕಾಯ್ದೆ 1993ರಲ್ಲಿ, ಜೀತ ಪದ್ಧತಿ ನಿರ್ಮೂಲನಾ ಕಾಯ್ದೆ 1976ರಲ್ಲಿ. ಈ ಎಲ್ಲಾ ಕಾಯ್ದೆಗಳನ್ನ ಶೋಷಣೆಯನ್ನ ತಪ್ಪಿಸಲಿಕ್ಕಾಗಿ ಕೇಂದ್ರ ಸರ್ಕಾರವು ಜಾರಿಗೆ ತಂದಿರುವಂಥದ್ದು. ನೆಕ್ಸ್ಟ್, 191ನೇ ಪ್ರಶ್ನೆ, BR ಅಂಬೇಡ್ಕರ್ ಅವರು ಸಂವಿಧಾನದ ಆತ್ಮ ಮತ್ತು ಹೃದಯ ಎಂದು ಕರೆದಿದ್ದು. ಸಂವಿಧಾನದ ಪರಿಹಾರದ ಹಕ್ಕನ್ನು ಅಥವಾ ಸಂವಿಧಾನಬದ್ಧ ಪರಿಹಾರದ ಹಕ್ಕನ್ನ ಅಂಬೇಡ್ಕರ್ ಅವರು ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಕರೆದಿದ್ದಾರೆ. ಮೂಲಭೂತ ಹಕ್ಕುಗಳ ರಕ್ಷಕ, ಸರ್ವೋಚ್ಚ ನ್ಯಾಯಾಲಯವನ್ನ ಮೂಲಭೂತ ಹಕ್ಕುಗಳ ರಕ್ಷಕ ಅಂತ ಕರಿತೇವೆ. ಸರ್ವೋಚ್ಚ ನ್ಯಾಯಾಲಯದಲ್ಲಿ ರಿಟ್ ಅರ್ಜಿಗಳನ್ನು ಹಾಕುವುದರ ಮೂಲಕ ನಾವು ನಮ್ಮ ಹಕ್ಕುಗಳನ್ನ ಕಾಪಾಡಿಕೊಳ್ಬಹುದಾಗಿದೆ. ರಿಟ್ ಅರ್ಜಿಗಳು ಯಾವ್ಯಾವುದು? ಬಂದಿ ಪ್ರತ್ಯಕ್ಷೀಕರಣ, ಪರಮಾದೇಶ, ಪ್ರತಿಬಂಧಕಾಜ್ಞೆ, ಸರ್ಶಿಯೋರರಿ, ಕೋವಾರೆಂಟ್. ಇವು 5 ರಿಟ್ ಅರ್ಜಿಗಳು ಇರುವಂಥದ್ದು. ನೆಕ್ಸ್ಟ್, ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನಕ್ಕೆ ಸೇರಿಸಲಾದ ತಿದ್ದುಪಡಿ 42ನೇ ತಿದ್ದುಪಡಿ 1976ರಲ್ಲಿ ಆದಂತಹ 42ನೇ ತಿದ್ದುಪಡಿಯ ಮೂಲಕ ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನಕ್ಕೆ ಸೇರಿಸಲಾಗುತ್ತೆ. ಅದರ ಜೊತೆಗೆ ಪೂರ್ವ ಪೀಠಿಕೆಗೆ ಸಮಾಜವಾದಿ ಮತ್ತು ಜಾತ್ಯತೀತ ಹೇಳುವಂತಹ ಪದವನ್ನು ಈ ಒಂದು 42ನೇ ತಿದ್ದುಪಡಿಯ ಮೂಲಕವೇ ಸೇರಿಸಲಾಗಿರುವಂಥದ್ದು. ರಾಜ್ಯವನ್ನಾಳುವ ಮೂಲಭೂತ ಕಾನೂನನ್ನ ಏನಂತ ಕರೀತಾರೆ? ರಾಜ್ಯವನ್ನಾಳುವ ಮೂಲಭೂತ ಕಾನೂನನ್ನ ಸಂವಿಧಾನ ಅಂತ ಹೇಳಿ ಕರೆಯುವಂಥದ್ದು.
ಸಂವಿಧಾನದ ಯಾವ ವಿಧಿ ಸಂಸತ್ತಿನ ರಚನೆಗೆ ಅವಕಾಶವನ್ನ ಮಾಡಿಕೊಟ್ಟಿದೆ? ಸಂವಿಧಾನದ 79ನೇ ವಿಧಿ ಸಂಸತ್ತಿನ ರಚನೆಗೆ, ಸಂಸತ್ತು ಅಂದ್ರೆ ಮೇಲ್ಮನೆ ಮತ್ತು ಕೆಳಮನೆ, ಲೋಕಸಭೆ ಮತ್ತು ರಾಜ್ಯಸಭೆ ಇವೆರಡನ್ನೂ ರಚನೆಗೆ ಅವಕಾಶವನ್ನ ಮಾಡಿಕೊಟ್ಟಿರುವಂಥದ್ದು. ಸಂಸತ್ತು ಹೊಂದಿರುವ ದ್ವಿಸದನಗಳು ಲೋಕಸಭೆ ಮತ್ತು ರಾಜ್ಯಸಭೆ. ಲೋಕಸಭೆಯನ್ನ ಕೆಳಮನೆ ಅಂತ ಕರೆದ್ರೆ ರಾಜ್ಯಸಭೆಯನ್ನ ಮೇಲ್ಮನೆ ಅಂತ ಕರೆಯುವಂಥದ್ದು. ನೆಕ್ಸ್ಟ್, ರಾಜ್ಯಸಭೆಯ ಒಟ್ಟು ಸದಸ್ಯರ ಸಂಖ್ಯೆ. ಒಟ್ಟು 250 ಜನ ಸದಸ್ಯರು ರಾಜ್ಯಸಭೆಯಲ್ಲಿ ಇರುವಂಥದ್ದು. ಇಲ್ಲಿ ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶದ ವಿಧಾನಸಭಾ ಸದಸ್ಯರಿಂದ ಆಯ್ಕೆಯಾಗುವಂತಹ ರಾಜ್ಯಸಭೆ ಸದಸ್ಯರ ಸಂಖ್ಯೆ. ರಾಜ್ಯದ ಹಾಗೂ ಕೇಂದ್ರಾಡಳಿತ ಪ್ರದೇಶದ ವಿಧಾನಸಭಾ ಸದಸ್ಯರಿಂದ ಒಟ್ಟು 238 ಜನ ಸದಸ್ಯರು ಆಯ್ಕೆಯಾಗ್ತಾರೆ ರಾಜ್ಯಸಭೆಗೆ. ನೆಕ್ಸ್ಟ್, ಕಲೆ, ಸಾಹಿತ್ಯ, ವಿಜ್ಞಾನ, ಸಮಾಜ ಸೇವೆಯಲ್ಲಿ ವಿಶೇಷ ಅನುಭವ ಪಡೆದವರನ್ನು ರಾಜ್ಯಸಭೆಗೆ ಆಯ್ಕೆ ಮಾಡುವಂಥವರು ರಾಷ್ಟ್ರಪತಿಗಳು. 250ರಲ್ಲಿ 238 ಜನರು ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ವಿಧಾನಸಭಾ ಸದಸ್ಯರಿಂದ ಆಯ್ಕೆಯಾದರೆ ಉಳಿದಂತಹ 12 ಮಂದಿಯನ್ನ ಕಲೆ, ಸಾಹಿತ್ಯ, ವಿಜ್ಞಾನ, ಸಮಾಜ ಸೇವೆಯಲ್ಲಿ ಸೇವೆ ಮಾಡಿದಂಥವ್ರನ್ನ ರಾಷ್ಟ್ರಪತಿಗಳು ಆಯ್ಕೆ ಮಾಡ್ತಾರೆ. ಒಟ್ಟು 200 ಕ್ವಶನ್ಗಳನ್ನು ನಾವು ಈ ಒಂದು ವಿಡಿಯೋದಲ್ಲಿ ನೋಡಿದ್ವಿ. ಇದೇ ರೀತಿಯಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಸರಣಿಯನ್ನು ನಾವು ಕಂಟಿನ್ಯೂ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ವಿಡಿಯೋವನ್ನು ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.